ಹೆಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ವಾಟರ್ನ ಕುಡಿದು ನೆಕ್ಸ್ಟ್ ಇನ್ನು ವಾಕಿಂಗ್ನೆಲ್ಲ ಮುಗಿಸ್ಕೊಂಡು ಬಂದೆ. ಇನ್ನು ಇವತ್ತು ಟಿಫನ್ನಿಗೆ ರೈಸ್ ಭಾತ್ನ ಮಾಡ್ಕೊಂಡಿದ್ದೆ. ಇನ್ನು ಟಿಫನ್ ಎಲ್ಲ ತಿಂದಾದ್ಮೇಲೆ ನಾಳೆ ದೋಸೆ ಮಾಡೋಣ ಅಂತ ಸೊ ಅಕ್ಕಿನೂ ನೆನಾಕ್ತಾ ಇದ್ದೆ. ಇನ್ನು ಅಕ್ಕಿನೆಲ್ಲ ನೆನಕ ಮೇಲೆ ಇವತ್ತೊಂದು 3 ಬ್ಲೌಸ್ ಸ್ಟಿಚಿಂಗ್ ಮಾಡೋದಿತ್ತು ಅರ್ಜೆಂಟು. ಇವನ್ನ ಮಧ್ಯಾಹ್ನ ಅಷ್ಟೊತ್ತಿಗೆ ಕೊಡಬೇಕಾಗಿತ್ತು. ಸೊ ಮಧ್ಯಾಹ್ನ ಅಷ್ಟೊತ್ತಿಗೆ ಇವನು ಕೂಡ ಕಂಪ್ಲೀಟ್ ಮಾಡಿ ಹುಕ್ಸು ರಿಂಗ್ಸ್ನೆಲ್ಲ ಹಾಕ್ಬಿಟ್ಟು ಎತ್ತಿಟ್ಕೊಂಡೆ. ಆರಿ ವರ್ಕ್ನ ಪ್ರಾಕ್ಟೀಸ್ ಮಾಡಿ ಆಲ್ಮೋಸ್ಟ್ 20 ಡೇಸ್ ಮೇಲೆ ಆಗೋಗಿತ್ತು. ಯಾಕೆಂದರೆ ಹಬ್ಬ ಇತ್ತಲ್ಲ, ಸೊ ನನಗೆ ಆರಿ ವರ್ಕ್ನ ಮುಟ್ಟೋಕ್ಕೂ ಕೂಡ ಟೈಮ್ ಇರಲಿಲ್ಲ. ಸೊ ಇವತ್ತು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಅಂತ ತಗೊಂಡೆ. ಇನ್ನು ಸ್ವಲ್ಪ ಕೆಲವೊಂದು ಐಟಮ್ಗಳು ಪ್ರಾಕ್ಟೀಸಿಗೆ ಬೇಕು ಅಂತಲೂ ಕೂಡ ಮೀಶೋದಲ್ಲಿ ಬುಕ್ ಮಾಡ್ಕೊಂಡೆ. ಸೊ ಈ 3 ಕಲರ್ ಜೆರಿ ಥ್ರೆಡ್ನ ಕೊಟ್ಟಿದ್ದಾರೆ, ಮತ್ತು ಜರ್ದೋಸಿ ಕೊಟ್ಟಿದ್ದಾರೆ, ಮತ್ತು ಬೀಡ್ಸು, ಮತ್ತು ಸ್ಮಾಲ್ ಬೀಡ್ಸು, ಮತ್ತು ಇದೇನೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ. ಇನ್ನು ಆರಿ ವರ್ಕ್ ಮಾಡೋಕ್ಕೆ ಮೇನ್ ನೀಡಲ್ಸ್ಗಳು ಬೇಕು. ಆ ನೀಡಲ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ನೋಡೋಕೆ ಮಾತ್ರ ಆರಿ ವರ್ಕು ಸಿಂಪಲ್ ಅಂತ ಅನಿಸುತ್ತೆ, ಬಟ್ ನಿಜವಾಗ್ಲೂ ಅದು ಕುತ್ಕೊಂಡು ಹಾಕೋರ್ಗೆ ಮಾತ್ರ ಅದ್ರ ಕಷ್ಟ ಗೊತ್ತು. ತುಂಬಾ ಬ್ಯಾಕ್ ಪೈನ್ ಬರ್ತಾ ಇರುತ್ತೆ. ಬ್ರೈಡಲ್ ಬ್ಲೌಸ್ಗಳಿಗೆ ನಿಜವಾಗ್ಲೂ ಅಷ್ಟು ಗ್ರ್ಯಾಂಡಾಗಿ ಆರಿ ವರ್ಕ್ನ ಹೇಗೆ ಮಾಡಿರ್ತಾರೋ ನಿಜವಾಗ್ಲೂ ಗೊತ್ತಿರಲ್ಲ. ಅದು ಯಾಕಂದರೆ ತುಂಬ ಕಷ್ಟ, ಕಣ್ಣು ನೋವು ಬಂದುಬಿಡುತ್ತೆ ಅದು ನೋಡಿನೇ. ನಾನಿವತ್ತು ಸ್ವಲ್ಪ ಎಲ್ಲ ಸ್ಟೋನ್ ಎಲ್ಲ ಆಗ್ತಾ ಇದ್ನಲ್ಲ, ಸೊ ಸಖತ್ ಬ್ಯಾಕ್ ಪೈನ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸೊ ನಾನು ಸ್ವಲ್ಪ ಅರ್ಧಂಬರ್ಧ ಹಾಕ್ಬಿಟ್ಟು ಎದ್ದೇ ಬಿಟ್ಟೆ. ಆಗಲೇ ಇಲ್ಲ ನನ್ನ ಕೈಲಿ ಫುಲ್ ಕಂಪ್ಲೀಟ್ ಮಾಡೋಕ್ಕೆ. ಅಷ್ಟರಲ್ಲೇ ನಮ್ಮ ಸಾಹೇಬರು ಕೂಡ ಮನೆಗೆ ಬಂದರು. ಅವರಿಗೆ ಸ್ವಲ್ಪ 2 ದಿನದಿಂದ ಮಂಡಿ ಸಖತ್ತು ಪೇಯ್ನ್ ಬರ್ತಾ ಇದೆ. ಸೊ ನಾನು ಅಮೃತಾಂಜನ್ ಹಚ್ತಾ ಇದ್ದೀನಿ, ಬಟ್ ಅದು ಪೇಯ್ನ್ ಹೋಗ್ತಾ ಇಲ್ಲ. ಸೊ ಅದಕ್ಕೆ ಇವತ್ತು ಯಾರೋ ಒಬ್ಬರು ನನಗೆ ಈ ಎಣ್ಣೆನ ಸಜೆಸ್ಟ್ ಮಾಡಿದ್ರು. ಏನಿಲ್ಲ, ಸಿಂಪಲ್, ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು 3-4 ಇಲ್ಕಷ್ಟು ಬೆಳ್ಳುಳ್ಳಿನ ಗೆಜ್ಜೆ ಹಾಕಿ ಸ್ವಲ್ಪ ಮೆಂಥ ಪ್ಲಸ್ನ ಹಾಕಿದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ. ಸೊ ಅದನ್ನು ನೀಟಾಗಿ ಎಲ್ಲಿ ಪೇಯ್ನ್ ಇದೆ ಅಲ್ಲಿ ಸ್ವಲ್ಪ ಮಸಾಜ್ ಮಾಡಿ ಅಪ್ಲೈ ಮಾಡಿದ್ರೆ ಸ್ವಲ್ಪ ನೋವೆಲ್ಲ ಕಮ್ಮಿ ಆಗುತ್ತೆ ಅಂತ ಯಾರೋ ಹೇಳಿದ್ದಾರೆ. ಗೊತ್ತಿಲ್ಲ, ಇವತ್ತಿನ್ನೂ ಅಪ್ಲೈ ಮಾಡಿದ್ದೀನಿ. ಸೊ ಇದ್ರ ರಿಸಲ್ಟ್ ನಾಳೆ ಗೊತ್ತಾಗುತ್ತೆ. ಸೊ ಇನ್ನು ಅವ್ರನ್ನ ಸ್ನಾನ ಮಾಡೋಕ್ಕೆ ಕಳಿಸಿ ನಾನು ಸ್ವಲ್ಪ ದೋಸೆ ಸರಿನ ರುಬ್ಬನ ಅಂತ ಬಂದೆ. ಇನ್ನು ಅದನ್ನೆಲ್ಲ ರುಬ್ಬಿ ಎತ್ತಿಟ್ಕೊಂಡೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ.